ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಹಾಗೂ ಶಕ್ತಿ ಬಳಿಕ ಇದೀಗ ಅನ್ನಭಾಗ್ಯಕ್ಕೂ ಕೂಡ ಕೋಕ್ ನೀಡಲಾಯ್ತಾ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಮಂಡ್ಯದಲ್ಲಿ ಪಡಿತರ ಪಡೆಯೋದಕ್ಕೆ ಆದಾಯ ಪ್ರಮಾಣ ಪತ್ರ ಕಡ್ಡಾಯ. ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಅನ್ನ ಕೇಳಲಾಗಿದೆ. ಆದಾಯ ಕೇಳಿ ಅಕ್ಕಿ ಕೊಡೋದಕ್ಕೆ ನಿರ್ಧರಿಸಿದ್ದು ಯಾಕೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಇದೀಗ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಈಗ ರಾಜ್ಯದ ಹಲವೆಡೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಪಡಿತಕ್ಕಂಥ ಫಲಾನುಭವಿಗಳಿಂದ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಸೇರಿದಂತೆ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ತಿರತಕ್ಕಂಥ ಬೆಳವಣಿಗೆ ದೊಡ್ಡ ಚರ್ಚೆಗೆ ಇದೀಗ ಕಾರಣ ಆಗಿದೆ. ಇದು ಸಾಮಾನ್ಯ ಡೇಟಾ ಅಪ್ಡೇಟ್ ಮಾತ್ರನಾ ಅಥವಾ ಪರಿಷ್ಕರಣೆ ಹೆಸರಲ್ಲಿ ಅನ್ನಭಾಗ್ಯದ ಫಲಾನುಭವಿಗಳ ಸಂಖ್ಯೆಯನ್ನೇ ಕಡಿಮೆ ಮಾಡತಕ್ಕಂಥ ಸರ್ಕಾರದ ಮುಂದಿನ ಹೆಜ್ಜೆನಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಈಗ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ರಾಜ್ಯದ ಎಲ್ಲೆಡೆ ಪಡಿತರ ವಿತರಣೆ ಮಾಡೋಂಥ ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರ ಅಕ್ಕಿ ಕೊಡಲಿಕ್ಕೂ ಕೂಡ ಜಾತಿ ಕೇಳ್ತಿರ್ತಕ್ಕಂಥದ್ದು ಇದು ಭಾಳ ನಗೆಪಾಟ್ಲಿನ ವಿಚಾರ. ಕೇಂದ್ರ ಸರ್ಕಾರ ಸಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ರು, ರಾಜ್ಯ ಸರ್ಕಾರ ಅದರ ಪಾಲಿನ ಅಕ್ಕಿ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಅವತ್ತು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾನೆ ಇದ್ದರು. ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಮತ್ತು ರಾಹುಲ್ ಗಾಂಧಿಯವರು ಬಹಿರಂಗ ವೇದಿಕೆಯಲ್ಲೇ ಹೇಳಿದರು, ಟಕಾಟಕ್ ಅಂತೇಳಿ ನಿಮ್ಗೆ ಎಲ್ಲ ಹಣಗಳು ಬರ್ತವೆ, ಪಿಂಚನ್ ಹಣಗಳು ಬರ್ತವೆ ಅಂದರೆ. ಆದರೆ ಇವತ್ತು ಅಕ್ಷರಶಃ 16 ಲಕ್ಷ ಪಿಂಚನ್ ಹೋಲ್ಡರ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಕಟ್ ಅಂತ ಇದೆ ಸರ್ಕಾರ ಹೊರತು ಕಟ್ ಅಂತ ಎಲ್ಲೂ ಕೂಡ ಪಿಂಚನ್ ಹಣವನ್ನು ಆಗ್ತಾಯಿಲ್ಲ. ಇವತ್ತು ಪಿಂಚನ್ ಹಣವನ್ನೇ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಅನೇಕ ವಿಧವೆಯರಾಗಿರ್ಬೋದು, ವಯೋವೃದ್ಧರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅವರ ಬದುಕಿಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿ ಯೋಜನೆಗಳಿಗೆ ಏನು ಅವರ ಹಣ ಇವತ್ತು ಶಾರ್ಟೇಜ್ ಆಗ್ತಾ ಇದೆ, ಸರ್ಕಾರಿ ದಿವಾಳಿ ಆಗಿದೆ. ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಪಿಂಚನ್ಗಳು ಮತ್ತು ಪಡಿತರದಲ್ಲೂ ಕೂಡ ಕಟ್ ಮಾಡೋಂಥ ವ್ಯವಸ್ಥಿತ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಅದೇ ಇನ್ಕಮ್ದು ಕೊಟ್ಟೋನ 15 ವರ್ಷದಿಂದ ಇರಲಿಲ್ಲ. ಈಗ ಈ ಥರ ರೂಲ್ಸ್ ಮಾಡಾರೆ. ಈಗ ಇದನ್ನು ಕೊಟ್ಟರೆ ಅಕ್ಕಿ ಕೊಡ್ತೀವಿ ಅಂತವ್ರೆ. ಈಗ ವಯಸ್ಸಾದವರೆಲ್ಲ ಏನು ಅಲ್ಲಿ ಹೋಗಿ ಏನು ತಗೋತಾರಪ್ಪ, ಹೋಗಿ ಇದು ಮಾಡ್ಕೊಂಡು ಇನ್ಕಮ್ದೆಲ್ಲನೂ ಆ ಥರ ರೂಲ್ಸ್ ಮಾಡಾರೆ ಸರ್ಕಾರದವರು. ಈಗ 4 ದಿವಸ ಆಯ್ತು. ಅಲ್ಲೆಲ್ಲ ಇದು ಕೊಟ್ರಿ ಅಂತಲ್ಲ, ಇದು ಕೊಡಿ ಅಂತ ಹೇಳವ್ರೆ. ಜಾತಿ ಪ್ರಮಾಣ ಪತ್ರನ ಅದು ಎಲ್ಲ ಕೇಳ್ತಾವ್ರೆ. ನಾವು ಇನ್ಕಮ್ ಕೊಟ್ಟಿದ್ದೀವಿ, ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ, ಸೊಸೈಟಿ ಕಾರ್ಡ್ ಜೆರಾಕ್ಸ್ ಅದು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಲ್ಯ. ರವಿ, ಇದೀಗ ಯಾಕೆ ಈ ಹೊಸ ರೂಲ್ಸ್ ಬಂತು, ಏನೇನು ದಾಖಲೆಗಳು ಕೊಡಬೇಕು ಅಂತ ಈಗ ಪ್ರಮೋದ್, ಈಗ ಜನಗಳು ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಗೃಹ ಜ್ಯೋತಿ ಮತ್ತೆ ಇನ್ನೊಂದು 2 ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪರಿಷ್ಕರಣೆ ನೆಪದಲ್ಲಿ ಏನ ಫಲಾನುಭವಿಗಳನ್ನ ಸಂಖ್ಯೆನ ಕಡಿಮೆ ಮಾಡೋದ್ರ ಮೂಲಕ ಗ್ಯಾರಂಟಿ ಯೋಜನೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಹಣಕಾಸಿನ ತೊಂದರೆ ಅಥವಾ ಏನು ಹೊರೆ ಆಗ್ತಾ ಇದ್ದೇನೆ ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತಕ್ಕಂಥ ಸರ್ಕಾರ ಈಗಾಗಲೇ ಸಾಕಷ್ಟು ಚರ್ಚೆನ ಹುಟ್ಟಾಕಿದೆ. ಅದ್ರ ಬೆನ್ನಲ್ಲೇ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈಗಾಗಲೇ ಅಂದ್ರೆ SC/ST ಅವ್ರಿಗೆ ಅವರು ಪ್ರಾಥಮಿಕ ಏನು ಅವ್ರ ಸರ್ಟಿಫಿಕೇಟ್ ನ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೊಟ್ಟು ಈಗಾಗಲೇ ಅಕ್ಕಿ ತಗೋತಾ ಇದ್ದಾರೆ. ಮೊದಲಿಂದ ರೂಲ್ಸ್ ಇದೆ. ಆದ್ರೆ ಇದು ಏನು ಈಗ ಇರ್ತಕ್ಕಂಥದ್ದು ಹಿಂದುಳಿದ ವರ್ಗ ಅಂದ್ರೆ ಬೇರೆ ಕ್ಯಾಸ್ಟ್ ಇದ್ದಾರೆ, ಅವ್ರನ್ನ ಏನು ಅವರು ಗಳಿಸ್ತಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರ ಅದನ್ನ ಇಟ್ಕೊಂಡು ಈಗ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಹೇಳೋ ಪ್ರಕಾರ ಅಥವಾ ಜನಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಈಗ 2 ಯೋಜನೆಗಳು ಯಾವ ರೀತಿ ಏನು ಫಲಾನುಭವಿಗಳನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ ರೀತಿ ತಂತ್ರವನ್ನ ರೂಪಿಸ್ತಾ ಇದೆ, ಅದೇ ನಿಟ್ಟಿನಲ್ಲಿ ಒಂದ್ ವೇಳೆ ಏನಾದ್ರೂ ಅನ್ನಭಾಗ್ಯಕ್ಕೂ ಕನ್ನ ಆಗ್ತಾ ಇದೆಯಾ ಸರ್ಕಾರ ಅಂತಕ್ಕಂಥದ್ನ ಜನರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಎಲ್ಲಾ ರೀತಿಯಾದ ಒಂದು ಅಪ್ಡೇಟ್ ಅನ್ನ ತಗೋತಾ ಇದ್ದಾರೆ. ನ್ಯಾಯಬೆಲೆ ಅಂಗಡಿಗಳಿಗೆ ಕಾರ್ಡ್ ಹೋಲ್ಡರ್ಸ್ ಗಳು ಬರ್ತಕ್ಕಂಥದ್ದು ಅವರು ತಮ್ಮ ಹೆಸರು ಮತ್ತೆ ಜಾತಿ ಮತ್ತೆ ತಮ್ಗಿರ್ತಕ್ಕಂಥ ಆದಾಯದ ಮೂಲ ಎಷ್ಟಿದೆ ಅಂತ ಹೇಳಿ ಆದಾಯ ಸರ್ಟಿಫಿಕೇಟ್ ನ ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಇಂತಿಷ್ಟ ಅಂತ ಹೇಳಿ ಆದಾಯ ನಿಗದಿ ಮಾಡಿ ಅಷ್ಟು ಆದಾಯ ಹೊಂದಿರ್ತಕ್ಕಂಥವ್ರನ್ನ ಆ ಯೋಜನೆಯಿಂದ ಹೊರಗಿರ್ತಕ್ಕಂಥ ಒಂದು ಪ್ರಯತ್ನ ಏನಾದ್ರೂ ಸರ್ಕಾರ ಮಾಡ್ತಾ ಇದೆಯಾ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸರ್ಕಾರ ಈ ರೀತಿ ಬೇರೆ ದಾರಿಗಳನ್ನ ಹುಡ್ಕೊಂಡು ಫಲಾನುಭವಿಗಳನ್ನ ಹೊರಗಡೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರವಿ.